ಕೌದಳ್ಳಿ ಕಣಿವೆಯಲ್ಲಿ ಮಲೆಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳ ಆಗಮನ. ಪಾದಯಾತ್ರೆಯ ಭಕ್ತಾದಿಗಳ ವೈಭವ ಕಣ್ತುಂಬಿಕೊಡ್ರಪ್ಪ. ತಾಯಿ ಏಳ್ಗಳ್ಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಲೆಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳು ಸ್ವಾಮಿಯವರ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ. ನೀವೇನು ಸಹ ಉಲ್ಟಾ ಹೋಯ್ತಾ ಇದ್ರಿ ಅಂತಂದ್ಬಿಡಿ ವಿಡಿಯೋ ಮಾಡೋಣ ಅಂತ ಬಂದೆ. ಸಾಕು. ಮತ್ತೆ ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಆಗಮಿಸುವ ವಿಡಿಯೋ ಕ್ಲಿಪ್ಗಳನ್ನು ತೋರ್ಪಡಿಸ್ತೇನೆ. ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ. ಇಲ್ಲಿ ಒಂದು ಸ್ವಲ್ಪ ರಸ್ತೆ ವಿಶಾಲವಾಗಿ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಯಿತು. ವಿಶಾಲ ಅಂದರೆ ನೋಡಿ, ಇಲ್ಲೆಲ್ಲ ನೋಡಿ ಒಂಥರ ಕಾಂಕ್ರೀಟೆಲ್ಲ ಹಾಕಿ ಮುಚ್ಚಿದ್ದಾರೆ. ದಯವಿಟ್ಟು ನಿರೀಕ್ಷಿಸಿ. ಪಾದಯಾತ್ರೆ ವೈಭವದ ಸಾಕಷ್ಟು ವಿಡಿಯೋ ಕ್ಲಿಪ್ಗಳನ್ನು ತೋರ್ಪಡಿಸ್ತೀನಿ. ಸೊ ಇದುವೇ ನಮ್ಮ ಕೌದಳ್ಳಿ ಗ್ರಾಮ. ಸೊ ಮೊದಲೆಲ್ಲ ಪಾದಯಾತ್ರೆ ಭಕ್ತಾದಿಗಳು ಏನು ಈ ಒಂದು ಮಾರಮ್ಮನ ದೇವಸ್ಥಾನದಲ್ಲಿ ವಾಸ್ತವ್ಯವನ್ನು ಹೂಡ್ತಿದ್ರು. ಈಗ ದೇವಸ್ಥಾನದ ಕೆಲಸ ಕಾರ್ಯಗಳು ನಡೆಯುತ್ತಿದೆ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ದಂಡಿ ಹರಿದು ಹೋಗ್ತಾ ಇದೆ. ವಾಹನ ಸವಾರರು ಸ್ವಲ್ಪ ನೋಡಿಕೊಂಡು ವಾಹನವನ್ನು ಚಲಿಸಿ. ಏಕೆಂದರೆ ಏನು ನಮ್ಮ ಮಹಾಶಿವರಾತ್ರಿ ಹಬ್ಬ ಮುಗಿಯೋದ್ರ ತನಕ ಏನು 1ನೇ ತಾರೀಕು ಮಹಾ ರಥೋತ್ಸವ ಇರ್ತದೆ. ಅಲ್ಲಿ ತನಕ ಪಾದಯಾತ್ರೆ ನಿರಂತರವಾಗಿ ಇರ್ತದೆ. ಅರ್ಥ ಆಯ್ತಾ? ನಿರಂತರವಾದ ಪಾದಯಾತ್ರೆ ಇರ್ತದೆ. ಸೊ ಇಲ್ಲೆಲ್ಲ ಪ್ರಸಾದದ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿರ್ತದೆ. ಪಾದಯಾತ್ರೆ ಭಕ್ತಾದಿಗಳಿಗೆ ವೀಕ್ಷಣೆಯನ್ನು ಪಡೆಯಬಹುದು. ಸೊ ಇಲ್ಲೆಲ್ಲ ವಾಸ್ತವ್ಯವನ್ನು ಹೂಡ್ತಾರೆ. ಸೊ ನಾನು ಆಗಾಗ ಮನವಿ ಮಾಡ್ತೀನಿ ಬಂಧುಗಳೇ, ಏನು ನಮ್ಮ ಕೌದಳ್ಳಿಯಲ್ಲಿ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳಿಗೆ ವಾಸ್ತವ್ಯವನ್ನು ಹೂಡಲು ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡಬೇಕಂತ ಮನವಿ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸೊ ಆ ಕಡೆಯಿಂದ ಒಂದು ವಿಡಿಯೋ ಕ್ಲಿಪ್ ತಗೊಂಡ್ಬಿಡ್ತೀನಿ, ಯಾಕಂದರೆ ಇದು ಬಿಸಿಲು ಆಪೋಸಿಟ್ ಇದೆ. ವಾವ್, ಸೂಪರ್. ನಾನು ಆ ಕಡೆಯಿಂದ ಬಂದ್ಬಿಡ್ತೀನಿ ಬಂಧುಗಳೇ. ದ್ವಿಚಕ್ರ ವಾಹನ ತಡೆಯನ್ನು ಒಡ್ಡಿದಾಗ ನಾನೇ ವಿಡಿಯೋ ಹಾಕ್ತೀನಿ. ದಯವಿಟ್ಟು ನೀವು ಅನಾವಶ್ಯಕವಾಗಿ ಫೋನ್ ಮಾಡಿ ನನ್ನ ಟಾರ್ಚರ್ ಮಾಡಿ ತಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ನನ್ನ ಅಭಿಪ್ರಾಯ. ನೋಡಿ, ಪಾದಯಾತ್ರೆಯ ಪವಾಡ ನೋಡಿ. ಈ ಥರ ಬಸ್ಗಳು ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇರ್ತದೆ. ದಯವಿಟ್ಟು ವಾಹನ ಸವಾರರು ನಿಧಾನಕ್ಕೆ ಬರಬೇಕು. ಯಾಕೆಂತಂದರೆ ಏನು ಪಾದಯಾತ್ರೆ ಭಕ್ತಾದಿಗಳು ಆಗಮಿಸುವ ಕಾರಣದಿಂದ ವಿರುದ್ಧ ದಿಕ್ಕಿನಲ್ಲಿ ಬರಬೇಕಾಯ್ತದೆ ವಾಹನಗಳು. ಅರ್ಥ ಆಯ್ತಾ? ನಾವು ಬೆಟ್ಟದಿಂದ ಹೋಗ್ತಕ್ಕಂಥವ್ರು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ವಾಹನವನ್ನು ಚಲಿಸಿ. ಅರ್ಥ ಆಯ್ತಾ? ಏನು ಮಾಡೋಕ್ಕಾಗಲ್ಲ, ವಿರುದ್ಧ ದಿಕ್ಕಿನಲ್ಲಿ ಬರ್ತಾರೆ. ನೋಡಿ, ಕೌದಳ್ಳಿ ಗ್ರಾಮದಲ್ಲಿ ಭಕ್ತಾದಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿರ್ತದೆ. ಭಕ್ತಾದಿಗಳ ಒಂದು ಪಾದಯಾತ್ರೆಯ ಸಂಭ್ರಮವನ್ನು ನಾವು ಕಾಣಬಹುದು. ಮಲೆಮಹದೇಶ್ವರರ ಪುಣ್ಯಕ್ಷೇತ್ರಕ್ಕೆ
ತಾಯಿ ಏಳುಗಳ್ಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ದಿನಾಂಕ 21ರಂದು ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಇವತ್ತು 23ರಂದು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಸೊ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ ಬಂಧುಗಳೇ. ಎಲ್ಲ ಭಕ್ತಾದಿಗಳನ್ನ ಈ ಥರ ನನಗೆ ಗುರುತಿಸ್ತು ಅಂದರೆ ನನಗೊಂಥರ ಏನೋ ಒಂದು ಸಂತೋಷ. ಅವ್ರ ಪಾದಯಾತ್ರೆಗಳನ್ನ ಗುರುತಿಸೋದು ಅಂದರೆ ಒಂಥರ ಏನೋ ಸಂತೋಷ ನೋಡಿ. ಅಲ್ಲಲ್ಲೇ ಆ ಪಾದಯಾತ್ರೆಯ ಭಕ್ತರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಂ, ಸೊ ನಾನು ಲಾಸ್ಟ್ ಟೈಮು ನಾನು ಹೊಳೆ ದಾಟುವ ವಿಡಿಯೋ ಪ್ಲೇ ಮಾಡಿದೆ. ಅದು ನನಗೆ ಕೆಲವು ಮೂಲಗಳಿಂದ ನನಗೆ ತುಂಬ ಟಾರ್ಚರ್ ಮಾಡಿಬಿಟ್ರು ಅಲ್ಲಿ. ಅದರಿಂದ ನಾನೇನು ಮಾಡಿದೆ, ಆ ಕಡೆ ಹೋಗೋದನ್ನೇ ಬಿಟ್ಬಿಟ್ಟೆ. ಸೊ ಈ ರೀತಿ ಮಲೆಮಹದೇಶ್ವರರ ಪಾದಯಾತ್ರೆಯ ಭಕ್ತಾದಿಗಳಿಗೆ ಒಂದು ಹಣ್ಣು ಹಂಪಲುಗಳನ್ನು ವಿತರಿಸ್ತಕ್ಕಂಥ ಪುಣ್ಯದ ಕಾರ್ಯವನ್ನು ಮಾಡಲಾಗ್ತಾ ಇದೆ ಬಂಧುಗಳೇ. ನಮಗೊಂದ ಥ್ಯಾಂಕ್ ಯು. ತಾವು ವೀಕ್ಷಣೆ ಮಾಡ್ಬೋದು. ಯಾವೂರವರಪ್ಪ? ರಾಮನಗರ. ಓ ಸೂಪರ್. ನಮ್ಮ ರಾಮನಗರ ಮಲೆಮಹದೇಶ್ವರನ ಭಕ್ತಾದಿಗಳು ಪಾದಯಾತ್ರೆಯ ಭಕ್ತಾದಿಗಳಿಗೆ ಏನು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಸೌತೆಕಾಯಿ ಮತ್ತು ಬಾಳೆಹಣ್ಣನ್ನು ವಿತರಿಸ್ತಕ್ಕಂಥ ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅಣ್ಣ. ವಿರುದ್ಧವಾಗಿ ಹೋಗ್ತಾ ಇರ್ತಾರೆ. ಸೊ ಇಲ್ಲೂ ಅಷ್ಟೇ ಒಂದಷ್ಟು ಜ್ಯೂಸು ಮಜ್ಜಿಗೆಗಳನ್ನು ವಿತರಿಸ್ತಾ ಇದ್ದಾರೆ. ಇಲ್ಲ ಬಿಡಿ ನಮಗೆ ಕೊಡಿ, ಆಯಿತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಯಾವೂರವರಮ್ಮ? ಬಿಡದಿಯವರಾ? ಹಾಂ ಸೂಪರ್, ಮಾಡಿ ಮಾಡಿ. ನಮ್ಮ ಬಿಡದಿಯ ಮಲೆಮಹದೇಶ್ವರನ ಭಕ್ತಾದಿಗಳು ಏನು ಪಾದಯಾತ್ರೆಯ ಭಕ್ತಾದಿಗಳಿಗೆ ಏನು ಈ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಮಜ್ಜಿಗೆ ಮತ್ತು ಜ್ಯೂಸ್ಗಳನ್ನು ವಿತರಿಸೋದ್ರ ಮೂಲಕ ಪಾದಯಾತ್ರೆಯ ಭಕ್ತಾದಿಗಳಿಗೆ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಔಷಧಿಗಳು. ಓಕೆ ಓಕೆ ಸರ್, ಮಾಡಿ. ಎಲ್ಲಿಯವ್ರು ಸರ್? ಕನಕಪುರದವರು. ಓ ಸೂಪರ್, ಫೈನ್. ಕೊಡೋಣ ನಮ್ಗೊಂದು ಮಾತ್ರ ಬೇಡ ನಂಗೆ, ಅವ್ರು ಕೊಡಿ ಪಾಪ. ನೋಡಿ, ಆರೋಗ್ಯದಲ್ಲಿ ಏರುಪೇರಾದಂತಹ ಭಕ್ತಾದಿಗಳಿಗೆ ಒಂದು ಔಷಧಿಗಳನ್ನು ಸಹ ವಿತರಿಸ್ತಾ ಇದ್ದಾರೆ. ಆರೋಗ್ಯ ಇದ್ದಾರೆ. ಏನು ತಿಂಡಿ ಮಾಡದೇ ಇರೋರು ಬೇಕಾದ್ರೆ ಇಲ್ಲಿ ಮಾಡ್ಕೊಳ್ಳಿ. ಹಾಂ,
ಯಾವೂರಮ್ಮ ಹೇಳಿದ್ರಲ್ಲ? ಊರು ಯಾವುದು? ಚನ್ನಪಟ್ಟಣ. ಓಕೆ, ಸೂಪರ್. ನಮ್ಮ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ನಮ್ಮ ಚನ್ನಪಟ್ಟಣ, ನಮ್ಮ ಚನ್ನಪಟ್ಟಣದ ನಮ್ಮ ಚಂದದಾರರು, ನಮ್ಮ ಫೇಸ್ಬುಕ್ ಫಾಲೋವರ್ಸು, ಸೊ ಏನು ಈ ಒಂದು ಪುಣ್ಯದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಕೌದಳ್ಳಿ, ಬನ್ನಿ ಬ್ರದರ್, ಕೌದಳ್ಳಿ ಮತ್ತು ಏನು ಮಲ್ಲಯ್ಯನಪುರ ಈ ಭಾಗವಾಗಿ ಪ್ರಸಾದವನ್ನು ವಿತರಿಸ್ತಾ ಇದ್ದಾರೆ. ಸೊ ಈ ಕೆಲವರು ಮಾಡಿರಲ್ಲ, ಕೆಲವರು ತಿಂಡಿ ಮಾಡಿರಲ್ಲ. ಸೊ ಬರಬೇಕಾದ್ರೆ ಇಲ್ಲೂ ಅಷ್ಟೇ ಕುಂದುಕೊರತೆಗಳಾಗಬಾರ್ದು ಅಂದ್ಬಿಟ್ಟು ನೋಡಿ ಈ ಸ್ಥಳದಲ್ಲಿ ಪ್ರಸಾದವನ್ನು ವಿತರಿಸ್ತಾ ಇದ್ದಾರೆ. ಓಕೆಮ್ಮ, ಬರ್ತೀವಿ. ಏನಪ್ಪ? ಆಯ್ತಪ್ಪ, ಆಯ್ತು. ನಾವೇ ವಿಡಿಯೋ ಮಾಡೋರು. ಸಂಪಾದನೆ ಮಾಡ್ತೀವಿ ನೋಡಿ, ಇದೇ ಬದುಕು. ಸೊ ಇಲ್ಲೂ ಅಷ್ಟೇ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಾರೆ. ಸೂಪರ್. ಹಾಗೆ ಇಲ್ಲೇನು ಕೊಡ್ತಾ ಇದ್ದಾರೆ, ಇಲ್ಲಿ ತಿಂಡಿ ಪ್ರಸಾದದ ವ್ಯವಸ್ಥೆಯನ್ನು ನೀಡ್ತಾ ಇದ್ದಾರೆ. ಮಾಡಿ ಕೊಡಿ. ಇಲ್ಲ ನಂದು ಆಯ್ತು ಮಾಡಿ. ಎಲ್ಲಿಯಾರಪ್ಪ? ಆರೋಹಳ್ಳಿ. ನೋಡಿ ನಮ್ಮ ಆರೋಹಳ್ಳಿಯ ಮಲೆಮಹದೇಶ್ವರನ ಭಕ್ತಾದಿಗಳು, ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ವಿತರಿಸ್ತಾ ಇದ್ದಾರೆ. ಮಾಡಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರು? ನೋಡಿ ನಮ್ಮ ಕುಮಾರ್ ಅವರು ನೋಡಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಅಣ್ಣ. ವೆಹಿಕಲ್ಗಳು ಬರ್ತವೆ? ಹೌದಾ? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಮಾಡಿಯಪ್ಪ. ಇಲ್ಲ ಬೇಡಿ, ಅಲ್ಲಿ ಬಸ್ಗಳು ಬರ್ತವೆ, ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸರಿ ಅಣ್ಣ, ಆಯ್ತು, ಬರ್ತೀನಿ, ಮಾಡಿ. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಇಲ್ಲಿ ನಮಗೆ ವಾಹನಗಳು ನಿಲ್ಸೋದಕ್ಕೆ ಕಷ್ಟ ಆಗ್ತಾ ಇದೆ. ಏನು ಮಾಡೋದು, ಎಲ್ಲರನ್ನೂ ಮಾತಾಡ್ಸ್ಬೇಕಂತ ಆಸೆ. ಬಟ್ ಇಲ್ಲಿ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ನಾನು ನೋಡಬೇಕಾಗತ್ತೆ. ಅರ್ಥಾಯ್ತಾ? ಸೊ ಇನ್ನೊಂದು ಕ್ಲಿಪ್ ವಿಡಿಯೋ ಹಿಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದು ಸರಿಯಾಗಿ ನಾನು ತಗೊಂಡೆ. ಇಲ್ಲಿ ಇರೋರೆಲ್ಲ ನಮ್ಮ ಚಾನಲ್ ಚಂದದಾರರು. ಭಾಳ ಖುಷಿ ಆಯಿತು, ಭಾಳ ಖುಷಿ ಆಯಿತು ಸರ್. ನಿಮ್ಮ ಚಾನಲ್ ನೋಡ್ತಾ ಇರ್ತೀನಿ ಸರ್ ಅಂತಾರೆ. ನೋಡಿಯಪ್ಪ. ಸೊ ನಮಗೆ ಏನಪ್ಪ, ನಮ್ಮ ಚಂದದಾರನ್ನ ಗುರುತಿಸ್ಬೇಕು, ಅವರೊಂದು ಪಾದಯಾತ್ರೆಯನ್ನು ಹೈಲೈಟ್ ಮಾಡಬೇಕು, ಇದು ನನ್ನ ಒಂದು ಖುಷಿ. ಅರ್ಥಾಯ್ತಾ? ಆದ್ದರಿಂದ ಮತ್ತೊಮ್ಮೆ ಈ ಒಂದು ವಿಡಿಯೋ ಕ್ಲಿಪ್ಪನ್ನು ತೋರ್ಪಡಿಸ್ತಿದ್ದೀನಿ. ಪಾದಯಾತ್ರೆಯ ಭಕ್ತಾದಿಗಳ ಈ ವೈಭವವನ್ನು ಮತ್ತೊಮ್ಮೆ ತೋರ್ಪಡಿಸ್ತಾ ಇದ್ದೀನಿ. ಸೊ ಎಲ್ಲರನ್ನೂ ಸೆರೆ ಹಿಡಿಬೇಕಂತ ಆಸೆ. ಏನು ಮಾಡೋದು, ಎಲ್ಲರನ್ನೂ ಸೆರೆ ಹಿಡಿಬೇಕು. ಭಾಳ ಖುಷಿಯಾಗಿ ನೋಡಿ ಪಾದಯಾತ್ರೆ ಭಕ್ತಾದಿಗಳಿಗೆ ಎಲ್ಲವನ್ನು ವಿತರಿಸ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂತಹ ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಾರೆ. ಹಾಂ ಸ್ವಲ್ಪ ಊಟ ಮಾಡಿ ಸರ್, ತಿಂಡಿ ಮಾಡಿ ಸರ್. ವಾವ್, ಸೂಪರ್. ಓಕೆ. ಸೊ ಈ ಒಂದು ಕ್ಲಿಪ್ಪನ್ನು ತೋರ್ಪಡ್ತಾರೆ. ಮಾಡಿದ್ದೀನಿ. ಓಕೆ ಮಾಡಿದ್ದೀನಿ. ಎಲ್ಲ ಸರ್ ನಮ್ಮನ್ನು ವಿಡಿಯೋ ಮಾಡಿ ಅಂತಾರೆ. ಭಾಳ ಖುಷಿ ಆಗುತ್ತೆ ಗುರು. ನಮ್ಮ ಒಂದು ಪದ್ಧತಿಗಳು, ನಮ್ಮ ಒಂದು ಸಂಪ್ರದಾಯಗಳು, ಇದನ್ನೆಲ್ಲ ನಾವೇ ಹೈಲೈಟ್ ಮಾಡ್ಬೇಕು. ಇನ್ಯಾರು ಮಾಡ್ತಾರೆ ಅದವರ? ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಓ ನಾನೇ
ಹೌದೌದು ನಾವೇ. ಹೌದೌದು. ಹೌದಾ, ಯಾವೂರವರು? ಹೌದಾ, ಬನ್ನಿ ಬನ್ನಿ. ಹ್ಞೂ ಬನ್ನಿ, ಆಯ್ತು. ಹಾಂ, ಮುಂದೆ ನೋಡಿ, ಮುಂದೆ. ಯಾಕೆ ಸರಿ ಇಲ್ಲ ಇದು ಪ್ಲೇಸು. ನಮ್ಮ ಚಂದದಾರರು ಸರ್ ವಿಡಿಯೋ ಹಾಕೋರು ನೀವೇ ಅಲ್ವಾ ಅಂತವ್ರೆ. ಹೌದು, ನಾವೇ ವಿಡಿಯೋ ಹಾಕೋರು. ಎಸ್, ಇಲ್ಲೂ ಸಹ ಏನೋ ಒಂದು ಕೊಡ್ತಾ ಇದ್ದಾರೆ, ಅದೇನಂತ ಗೊತ್ತಿಲ್ಲ. ಜ್ಯೂಸು ಏನಪ್ಪ ಅದು ಕೊಡ್ತಾ ಇರೋದು? ಓಕೆ, ಸೂಪರ್. ಹಾಂ ಹಾಂ, ಕುಡೀರಿ ಕುಡೀರಿ. ಏನ್ ಸಮಾಚಾರ ಬ್ರದರು? ಹಾಂ ಸರಿ, ಕೊಡಿ ಕೊಡಿ, ಆಯ್ತು. ಇಲ್ಲ ಇಲ್ಲ, ನಮ್ಗೆ ಗಾಡಿ ಬೇಡಿ, ಕೊಡಿ. ಭಕ್ತಾದಿಗಳು ಕೊಡಿ, ಪಾದಯಾತ್ರೆ ಭಕ್ತಾದಿಗಳು. ಹೌದಣ್ಣ, ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್. ಹೌದು ಹೌದು ಅಣ್ಣ, ಕೊಟ್ಟೆ ಬಿಟ್ಟೆ ಕೊನೆಗೂ ಕೊಡೋಣ. ಆಯ್ತು ನೋಡಿ, ನಮ್ಮ ಸ್ನೇಹಿತರು. ಬನ್ನಿ ಬ್ರದರ್. ಹೌದಾ, ಥ್ಯಾಂಕ್ ಯು. ಓಕೆ ಅಮ್ಮ, ಓಕೆ. ಹಾಂ ಹಾಂ, ಥ್ಯಾಂಕ್ ಯು ಅಪ್ಪ. ಸರಿ, ಕಣ್ಣೇ ಕಾಣ್ತಿಲ್ವಲ್ಲಪ್ಪ. ಹೌದಾ, ಮೆನ್ಷನ್ ಮಾಡಿ. ಹಾಂ, ಅಲ್ಲೇ ಮೆನ್ಷನ್ ಮಾಡಿ. ಇದು ಯೂಟ್ಯೂಬ್, ಫೇಸ್ಬುಕ್, ಮಲಯ ಮಹದೇಶ್ವರ ಯೂಟ್ಯೂಬ್. ರೆಕಾರ್ಡ್ ಆಗಿದೆ ಬಿಡಪ್ಪ. ರೆಕಾರ್ಡ್ ಮಾಡಿದ್ದೀನಿ, ಅಲ್ಲಿಂದನೇ ಮಾಡಿದ್ದೀನಿ, ಇಲ್ಲಿಂದ ಹೋಗುವಾಗ. ಮತ್ತೇನಪ್ಪ, ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಮ್ಮ, ಬರುತ್ತೆ ಕನ್ನಡದಲ್ಲಿ. ಹಾಂ ಹಾಂ, ಹೌದು. ಹಾಂ, ಓಕೆ, ಬನ್ನಿ, ಫೋನ್ ಮಾಡಿ ಫ್ರೀ ಆದಾಗ. ಎಲ್ಲ ನಮ್ಮ ಚಾನೆಲ್ನವರು ಸುಮಾರು ಜನ ಅವ್ರೆ. ನಮಗೊಂದು ಲೋಟ ಮಜ್ಜಿಗೆ ಕೊಟ್ಟರು, ಭಾಳ ಚೆನ್ನಾಗಿ ಮಾಡಿದರು, ಬಹಳ ಚೆನ್ನಾಗಿತ್ತು. ಇಲ್ಲೇನೋ ಕೊಡ್ತಾ ಇದ್ದಾರೆ, ನಿಮ್ಮ ಪ್ರಸಾದ ಇರಬೇಕು. ಓಕೆ, ನೋಡೋಣ ಒಂದ್ಸಲ. ಹಾಂ, ನಿಮ್ದೇನಪ್ಪ ಪ್ರಸಾದವಾ? ಓಕೆ, ಸೂಪರ್. ಯಾವೂರು? ಚನ್ನಪಟ್ಟಣ. ನೋಡಿ, ನಮ್ಮ ಚನ್ನಪಟ್ಟಣದ ಭಕ್ತಾದಿಗಳು. ಯೂಟ್ಯೂಬ್ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್. ಎಸ್ 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 ಎಸ್, ಬನ್ನಿಯಪ್ಪ ಬ್ರದರು, ಥ್ಯಾಂಕ್ ಯು. ಇಲ್ಲ, ತಿಂಡಿ ಮಾಡಿ ಕೊಡಿ ಅವ್ರಿಗೆ, ಭಕ್ತಾದಿಗಳು ಕೊಡಿ. ಏನಪ್ಪ? ಹೌದು ಹೌದು. ಏನು ಮಾಡಿದ್ರು ಪ್ರಸಾದ? ತೋರಿಸಿ. ಪಲಾವ್ ಇಲ್ಲ ಇಲ್ಲ ಇಲ್ಲ, ನನ್ಗೆ ಟೈಮ್ ಇಲ್ಲ, ನಾವು ಹೊಡ್ಬೇಕು. ಕೊಡಿ, ಭಕ್ತಾದಿಗಳು ಕೊಡಿ. ಹೌದಪ್ಪ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ವೀಕ್ಷಣೆ ಗಂತುಂಕಟ್ರಪ್ಪ. ನೋಡಿ, ರೀತಿ ಬರ್ತವೆ ವಾಹನ ವಿರುದ್ಧ ದಿಕ್ಕಿನಲ್ಲಿ. ದಯವಿಟ್ಟು ಮಹದೇಶ್ವರ ಬೆಟ್ಟದಿಂದ ಬರ್ತಕ್ಕಂಥ ಭಕ್ತಾದಿಗಳು, ವಾಹನ ಸವಾರರು ನೋಡ್ಕೊಂಬನ್ರಪ್ಪ. ನೋಡಿ, ನಂದು ದ್ವಿಚಕ್ರ ವಾಹನ ಸೈಡ್ಗೆ ಬಂದ್ಬಿಟ್ಟೆ. ಇಲ್ಲಿ ಯಾರಾದರೂ ನಮ್ಮ ಚಂದದಾರರಿದ್ದರೆ ದಯವಿಟ್ಟು ಒಂದು ಲೈಕ್ ಹಾಕ್ರಪ್ಪ, ಒಂದು ಕಮೆಂಟ್ ಹಾಕಿ, ಮೆನ್ಷನ್ ಮಾಡಿ ಕಮೆಂಟಲ್ಲಿ, ಸಾರ್ ನಾನು ಹೋಗ್ತಾ ಇದ್ದೀನಿ ಸರ್ ಅಲ್ಲಿ ಅಂತ. ತುಂಬ ಜನ ಆ ಥರ ಕಮೆಂಟ್ ಹಾಕಿದ್ದಾರೆ. ನಾನು ಬಂದಿದ್ದೀನಿ ಸರ್ ಅಲ್ಲಿ, ಹೋಗ್ತಾ ಇದ್ದೀನಿ, ಈ ರೀತಿ ಒಂದು ಕಮೆಂಟ್ ಹಾಕ್ರಪ್ಪ. ನೋಡಿ, ಸಾವಿರಾರು ಸಂಖ್ಯೆಯ ಭಕ್ತಾದಿಗಳ ಆಗಮನ. ಪ್ರಸಾದದ ವ್ಯವಸ್ಥೆ ಇದೆ, ನಾವೊಂದು ಸ್ವಲ್ಪ ಒಟ್ಟಿಗೆ ಹಾಕೊಂಡಿದ್ರೆ ಚೆನ್ನಾಗಿರೋದು.
ಓಕೆ ಹಾಕೊಳ್ತೀನಿ ನಾನು. ಎಸ್ ಎಸ್ ನಮ್ಮ ಕೋತಿಗಳಿಗೆ ಹಬ್ಬವೇ ಹಬ್ಬ ಈಗ. ಗೊತ್ತು ಸೀಸನು. ಆಲ್ಮೋಸ್ಟ್ ಇವತ್ತು ಮುಗಿದೋಗುತ್ತೆ ಪಾದಯಾತ್ರೆ ನೋಡಿ. ಇವತ್ತು ಆಲ್ಮೋಸ್ಟ್ ಮುಗೀತದೆ. ಮತ್ತೊಂದು ವಿಶೇಷ ನೋಡಿ, ನಿಮ್ಮ ನೆಚ್ಚಿನ ನಾಯಕ ನಟರನ್ನು ಸ್ವಾಮಿಯವರ ಸನ್ನಿಧಿಗೆ ಏನೋ ಫೋಟೋ ಚಿತ್ರಣಗಳ ಮೂಲಕ ತೆಗೆದುಕೊಂಡು ಬರಬಾರ್ದು. ಸೊ ಇದು ನಮ್ಮ ಒಂದು ಸ್ವಂತ ಒಪಿನಿಯನ್. ಯಾಕೆಂದರೆ ಸಾಮಾನ್ಯವಾಗಿ ಈಗ ಏನು ಮಾಡ್ತಾರೆ ಗೊತ್ತಾ, ದೇವಸ್ಥಾನ ದೇಗುಲಗಳಲ್ಲಿ ಏನು ಮಾಡ್ತಾಯಿದ್ದಾರೆ, ಒಂದಷ್ಟು ಜನ ಅಭಿಮಾನಿಗಳು ಕನ್ನಡ ಚಿತ್ರರಂಗದ ನಟರ ಫೋಟೋ ಚಿತ್ರಣಗಳನ್ನು ತಂದು ಮಲೆ ಮಹದೇಶ್ವರರ ಸನ್ನಿಧಿಯಲ್ಲಿ ಮೆರೆಸ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ಆ ಕೆಲಸ ಆಗಬಾರ್ದು. ಇದು ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಆಗುತ್ತೆ. ಅವ್ರಿಗಿಂತ ನಾವು ಕಮ್ಮಿಯಾ, ನಮಗಿಂತ ಅವ್ರು ಕಮ್ಮಿಯಾ, ಈ ರೀತಿ ಕಾಂಪಿಟೇಟ್ ಮಾಡ್ಕೊಬೇಡಿ. ಯಾಕೆಂತಂದರೆ ಇದು ಸ್ವಾಮಿಯವರ ಸನ್ನಿಧಿ, ಮಲೆ ಮಹದೇಶ್ವರರ ಸನ್ನಿಧಿ. ಸೊ ಇಲ್ಲಿ ಮಹದೇಶ್ವರರನ್ನು ಮಾತ್ರ ಮೆರೆಸಬೇಕು. ಅದನ್ನು ಹೊರತುಪಡಿಸಿ ದೇವಸ್ಥಾನ ದೇಗುಲಗಳಲ್ಲಿ ನಿಮ್ಮ ನೆಚ್ಚಿನ ನಟರನ್ನು ಫೋಟೋಗಳನ್ನು ಇಟ್ಕೊಂಡು ಮೆರೆಸೋದು ಅದು ತಪ್ಪು. ನಾನು ನೇರವಾಗಿ ಹೇಳ್ತೀನಿ, ಆ ಕೆಲಸ ಮಾಡಬೇಡಿ. ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ನೆಚ್ಚಿನ ನಾಯಕ ನಟರಿಗೂ ಸಹ ಅವ್ರಿಗೂ ಸಹ ಒಂದು ಅಪಮಾನ ಅದು. ನೀವು ತಿಳ್ಕೊಂಡಿರ್ಬೋದು, ನಮ್ಮ ಬಾಸು ಖುಷಿ ಪಡ್ತಾರೆ ಅಂತ, ನಮ್ಮ ಹೀರೋ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತ ನೀವು ಈ ಥರ ನಿಮ್ಮ ಮೈಂಡಲ್ಲಿ ಇರ್ಬೋದು. ಬಟ್ ಅದು ತಪ್ಪು, ಅರ್ಥ ಆಯ್ತಾ? ಅದು ಯಾವುದೇ ಕಾರಣಕ್ಕೂ ಅವ್ರಿಗೂ ಒಂಥರ ಬೇಜಾರಾಗುತ್ತೆ. ಇದೇನಪ್ಪ ಇವರೆಲ್ಲ ಹೋಗಿ ದೇವಸ್ಥಾನ ದೇಗುಲಗಳನ್ನೆಲ್ಲ ನಮ್ಮ ಈ ಥರ ಮಾಡ್ತಾರಲ್ಲ ಅಂತ ಅವ್ರಿಗೆ ಬಹಳ ಬೇಜಾರಾಗುತ್ತೆ, ಮನ್ಸಿಗೆ ನೋವಾಗುತ್ತೆ. ಅದು ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಆ ಕೆಲಸ ಮಾಡಬೇಡಿ ಕಣ್ರಪ್ಪ. ಈಗ ನೋಡಿದೆ, ಒಂದು 2 ಫೋಟೋ ನೋಡಿದೆ, ಒಂದು 2-3 ಫೋಟೋ ನೋಡಿದೆ, ಅವೆಲ್ಲ ತರವಲ್ಲ. ಈಗ ಇತ್ತೀಚೆಗೆ ಮಹದೇಶ್ವರ ಬೆಟ್ಟದಲ್ಲಿ ಆ ರೀತಿ ಮಾಡ್ತಾವ್ರೆ. ಆ ಕೆಲಸ ಆಗಬಾರ್ದು. ಸೊ ನಾನು ಮತ್ತೆ ಉಲ್ಟಾ ಬರ್ತಾಯಿದ್ದೀನಿ, ಯಾಕೆಂದರೆ ವೀಕ್ಷಣೆಗಳು ಬಹಳ ಚೆನ್ನಾಗಿ ಸಿಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಪಾದಯಾತ್ರೆ ಮಾಡ್ತಾರೆ. ಬಹಳ ಸುಸಜ್ಜಿತವಾಗಿ ಮಲೆ ಮಹದೇಶ್ವರರ ಪಾದಯಾತ್ರೆ ಭಕ್ತಾದಿಗಳ ಆಗಮನ ಎಷ್ಟು ಚೆನ್ನಾಗಿ ಸಿಗ್ತೈತೆ ನೋಡಿ. ಒಂಥರ ಅದ್ಭುತವಾದ ವ್ಯೂ ಇದು. ಕಣ್ ತುಂಬ್ಕೊಡ್ರಪ್ಪ. ಸೊ ನಾನು ಭಕ್ತಾದಿಗಳು ಎಲ್ಲಿಂದ ಎಲ್ಲಿ ತನಕ ಪಾದಯಾತ್ರೆ ಮಾಡ್ತಾವ್ರೆ, ಸಂಕ್ಷಿಪ್ತವಾದ ಡೀಟೇಲ್ ಕೊಡ್ಬೇಕಂತ ಅಂದ್ಕೋತೀನಿ. ಆದರೆ ಏನು ಮಾಡೋದು, ವಿಡಿಯೋಗಳಲ್ಲಿ ಎಂತಾಗುತ್ತೆ, ವೀಕ್ಷಣೆ ಮಾಡೋರು ಕಡಿಮೆ ಆಗ್ತಾರೆ. ಆದ್ದರಿಂದ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ವಿಡಿಯೋ ಕ್ಲಿಪ್ಗಳನ್ನು ಸೆರೆ ಹಿಡಿದಿರ್ತೀನಿ. ಎಸ್, ಇಲ್ಲೆಲ್ಲ ನೋಡಿ ಭಕ್ತಾದಿಗಳಿಗೆ ಬೇಕಾದಂತಹ ಒಂದು ಔಷಧಿ ಇರ್ಬೋದು, ಮತ್ತು ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೆ ಹಣ್ಣು ಹಂಪಲಿನ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಸುಸಜ್ಜಿತವಾಗಿ ವಿಶೇಷವಾಗಿ ದಾನಿಗಳು ಸಹಕರಿಸ್ತಾ ಇದ್ದಾರೆ. ಸೊ ಕೌದಳ್ಳಿಲಿ ಊಟೋಪಚಾರದ ವ್ಯವಸ್ಥೆ ಇರ್ಬೋದು, ಮಲ್ಲೇನಪುರದಲ್ಲಿ ಊಟೋಪಚಾರದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಪಾದಯಾತ್ರೆಯ ಭಕ್ತಾದಿಗಳು ಅಷ್ಟೇ ಆರಾಮಾಗಿ ಸುಸಜ್ಜಿತವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿಗೆ ಈ ವಿಡಿಯೋನ ಅಂತ್ಯಗೊಳಿಸ್ತೀನಿ ಬಂಧುಗಳೇ. ಸೊ ಮತ್ತೆ ನಾನು ನಮ್ಮ ತಾಳು ಬೆಟ್ಟದಿಂದ ಒಂದಷ್ಟು ವೀಡಿಯೋ ಕ್ಲಿಪ್ಗಳನ್ನು ತೋರ್ಪಡ್ತೀನಿ. ವೀಕ್ಷಣೆಯನ್ನು ಪಡೆಯಿರಿ. ವೀಡಿಯೋ ಲೆಂತ್ ಆಗ್ಬೋದು, ಆದರೆ ವರ್ಷಕ್ಕೊಂದ್ಸಲ ಮಾಡ್ತಕ್ಕಂಥ ಆಚರಣೆ ಇದು. ಸೊ ಇದನ್ನು ಲೆಂತ್ ಆದರೂ ಪರವಾಗಿಲ್ಲ, ನೀವು ನೋಡಿ ಖುಷಿ ಪಡಿ ಅಷ್ಟೇ. ನೀವು ನೋಡಬೇಕು, ವ್ಯೂಸ್ ಬರಬೇಕು, ನನಗೆ ಹಾಗೆ ಹೀಗೆ ಆ ಥರ ಏನೂ ಇಲ್ಲ ನನ್ನ ಹತ್ರ. ಅರ್ಥ ಆಯ್ತಾ? ಭಕ್ತಾದಿಗಳ ಹಿತವನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ವೀಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ಎಲ್ಲ ಭಕ್ತಾದಿಗಳನ್ನ ತೋರ್ಪಡಿಸ್ಬೇಕಂತ ಆಸೆ ನನಗೆ. ಏನು ಮಾಡೋದು, ಎಲ್ಲ ಕ್ಲಿಪ್ಗಳನ್ನ ಹಿಡಿಯೋದಕ್ಕಾಗಲ್ವೇ?
ಓ ನಮ್ಮ ಕೌದಳಿಗೆ ಬಂದ್ಬಿಟ್ಟು ಗುರು ವೀಡಿಯೋ ಮಾಡ್ಕೊಂಡು ನೋಡಿ ಎಲ್ಲರನ್ನ ತೋರ್ಪಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಭಕ್ತಾದಿಗಳ ಸಂಖ್ಯೆ, ಎಷ್ಟು ಸುಸಜ್ಜಿತವಾಗಿ, ಎಷ್ಟು ಖುಷಿಯಾಗಿ ಬರ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸ್ತಕ್ಕಂಥ ಪುಣ್ಯದ ಕಾರ್ಯಗಳು ನಡೀತೈತೆ. ಸೊ ಆದಷ್ಟು ಈ ವರ್ಷ ಏನಾಗ್ತಾ ಇದೆ ಅಂದರೆ ಅರಣ್ಯ ಪ್ರದೇಶಗಳಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹಳ ಒಂದು ಸಂತೋಷವಾದ ವಿಚಾರ. ಯಾಕೆಂತಂದರೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶವನ್ನಾಗಿ ಕಾಪಾಡಿಕೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನು ತಂದಿರ್ತಾರೆ. ಸೊ ಏನೋ ಭಕ್ತಾದಿಗಳಿಗೆ ಏನೋ ಕಂಡೀಷನ್ ಆಗಿ ನೀವು ಪ್ಲಾಸ್ಟಿಕ್ ಬಳಕೆ ಮಾಡೋಂಗೇ ಇಲ್ಲ ಆ ಥರ ಏನೂ ಇಲ್ಲ. ಯಾಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಅವರ ಒಂದು ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಳ್ಬೇಕಾಗತ್ತೆ, ಅರ್ಥಾಯ್ತಾ? ಸೊ ಯಥೇಚ್ಛವಾಗಿ ಬಳಕೆ ಮಾಡೋದನ್ನು ತಡೆ ಒಡ್ಡಿದ್ದಾರೆ. ಹಾಗೆ ತಾಳ್ಬೆಟ್ಟದಿಂದ ಆಚೆಗಂತೂ ಇಲ್ಲವೇ ಇಲ್ಲ ಬಿಡಿ, ಅರ್ಥಾಯ್ತಾ? ತಾಳ್ಬೆಟ್ಟದಿಂದ ಆಚೆಗೆ ಅಲ್ಲಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಪ್ರತಿಯೊಂದು ರೀತಿಯಲ್ಲೂ ಸಹಕಾರವನ್ನು ನೀಡಿರ್ತಾರೆ. ಎಸ್, ಬಹಳ ಚೆನ್ನಾಗಿ, ಬಹಳ ಅಚ್ಚುಕಟ್ಟಾಗಿ ನೋಡಿ ನಮ್ಮ ಕೌದಳ್ಳಿವರೆಗೆ ಮಲೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ.